ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮಾಮೀಸ್ ಆ್ಯಂಡ್ ಬೇಬೀಸ್ ಎಜುಕೇಷ್ನಲ್ ವೀಡಿಯೋಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ಸ್ ಆಫ್ ಇಂಗ್ಲೀಷ್ ಗ್ರಾಮರ್ ಲೆಸನ್ 1ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನಮ್ಮೆಲ್ರಿಗೂ ಗೊತ್ತು ಇಂಗ್ಲೀಷ್ ಆಲ್ಫಬೆಟ್ಸಲ್ಲಿ 26 ಅಕ್ಷರಗಳಿದೆ. ಹೇಗೆ ನಮಗೆ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳಿದೆ, ಹಾಗೆಯೇ ಇಂಗ್ಲೀಷ್ನಲ್ಲಿ ಕಾನ್ಸನೆಂಟ್ಸ್ ಮತ್ತು ವವಲ್ಸ್ ಸಹ ಇದೆ. ಕಾನ್ಸನೆನ್ಸಲ್ಲಿ 21 ಅಕ್ಷರಗಳು ಬರುತ್ತೆ ಮತ್ತು ವವಲ್ಸಲ್ಲಿ 5 ಅಕ್ಷರಗಳು. ಅದು ಯಾವುದೆಂದರೆ ಎ, ಇ, ಐ, ಒ, ಯು. ಇದನ್ನು ನಾವು ವವಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸನೆಂಟ್ಸ್ ಅಂದರೆ 21 ಅಕ್ಷರಗಳು, ಲೈಕ್ ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಎಸ್, ನಾನಿವತ್ತು ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಕ್ಲಾಸ್ನ ತಗೊಳ್ತೀನಿ. ನಮಗೆ ಯಾವಾಗಲೂ ಯಾವ ಪದದ ಹಿಂದೆ ಎ ಬಳಸಬೇಕು, ಆ್ಯನ್ ಬಳಸಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ನಾವಿವತ್ತು ಡೆಫಿನೈಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಟಿಕಲ್ಸ್ನಲ್ಲಿ 2 ವಿಧ, ಡೆಫಿನೈಟ್ ಆರ್ಟಿಕಲ್ ಮತ್ತು ಇಂಡೆಫಿನೈಟ್ ಆರ್ಟಿಕಲ್. ಡೆಫಿನೈಟ್ ಆರ್ಟಿಕಲ್ ಅಂದರೆ ಎ ಮತ್ತು ಆ್ಯನ್, ಇಂಡೆಫಿನೈಟ್ ಆರ್ಟಿಕಲ್ ಅಂದರೆ ದ. ಈಗ ಆಲ್ರೆಡಿ ನಾನು ನಿಮಗೆ ಆರ್ಟಿಕಲ್ಸಲ್ಲಿ 2 ವಿಧ, ಡೆಫಿನೈಟ್ ಆರ್ಟಿಕಲ್ಸ್ ಮತ್ತು ಇಂಡೆಫಿನೈಟ್ ಆರ್ಟಿಕಲ್ಸ್ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾವು ತಿಳ್ಕೊತಾ ಇರೋದು ಡೆಫಿನೈಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಬಗ್ಗೆ. ಆರ್ಟಿಕಲ್ಸ್ನ ನಾವು ಇವತ್ತು ಒಂದು ಚಿಕ್ಕ ಕಥೆಯ ಮುಖಾಂತರ ತಿಳ್ಕೊಳ್ಳೋಣ. 2 ಬಾಸ್ಕೆಟ್ ಇರುತ್ತೆ, ಬಾಸ್ಕೆಟ್ ಎ ಮತ್ತು ಆ್ಯನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಮ್ಮ ಕಥೆಯಲ್ಲಿ ರೋಸಿ ಮತ್ತು ರಾಜು ಅಂತ 2 ಕ್ಯಾರೆಕ್ಟರ್ ಇದೆ. ರಾಜು ಹತ್ರ ಬಾಸ್ಕೆಟ್ ಎ ಇದೆ ಮತ್ತು ರೋಸಿ ಹತ್ರ ಬಾಸ್ಕೆಟ್ ಆ್ಯನ್ ಇದೆ. ಈಗ ನಮ್ಮ ರಾಜು ಕಾನ್ಸನೆಂಟ್ ಲೆಟರಿಂದ ಶುರುವಾಗುವ ಪದಗಳನ್ನು ಬಾಸ್ಕೆಟ್ ಎನಲ್ಲಿ ಸಂಗ್ರಹಿಸುತ್ತಾನೆ. ಯಾಕೆ ಎಂದರೆ ಸ್ನೇಹಿತರೆ, ಕಾನ್ಸನೆಂಟ್ ಇಂದ ಶುರುವಾಗುವ ಪದಗಳ ಹಿಂದೆ ನಾವು ಯಾವಾಗಲೂ ಎ ಅನ್ನು ಬಳಸಬೇಕು. ಉದಾಹರಣೆಗೆ ಎ ಬಾಲ್, ಎ ಬ್ಯಾಟ್, ಎ ಕ್ಯಾಟ್, ಎ ಹೆನ್, ಎ ಡಾಗ್, ಎ ಕಾರ್. ಇನ್ನೊಂದು ಕಡೆ ನಮ್ಮ ರೋಸಿ ವವಲ್ಸ್ ಲೆಟರ್ ಅಂದರೆ ಎ, ಇ, ಐ, ಒ, ಯು ಇಂದ ಶುರುವಾಗುವ ಪದಗಳು ಬಾಸ್ಕೆಟ್ ಆ್ಯನ್ನಲ್ಲಿ ಸಂಗ್ರಹಿಸುತ್ತಾಳೆ. ಯಾಕೆಂದರೆ ಸ್ನೇಹಿತರೆ, ವವಲ್ಸಿಂದ ಶುರುವಾಗುವ ಪದಗಳ ಹಿಂದೆ ನಾವು ಯಾವಾಗಲೂ ಆರ್ಟಿಕಲ್ ಆ್ಯನ್ ಅನ್ನು ಬಳಸಬೇಕು. ಉದಾಹರಣೆಗೆ ಆ್ಯನ್ ಎಗ್, ಆ್ಯನ್ ಅಂಬ್ರೆಲಾ, ಆ್ಯನ್ ಎಲಿಫೆಂಟ್, ಆ್ಯನ್ ಇಗ್ವಾನಾ, ಆ್ಯನ್ ಔಲ್, ಆ್ಯನ್ ಆರೆಂಜ್. ಎಸ್, ಇವಾಗ ಆರ್ಟಿಕಲ್ ಎ ಮತ್ತು ಆ್ಯನ್ನ ಯಾವ ಪದಗಳ ಮುಂಚೆ ಬಳಸಬೇಕು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸೆಷನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಕೆಲವೊಂದು ಕ್ವೆಶನ್ಸ್ನ ಲಾಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆನ್ಸರ್ಸ್ನ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಥರದ ಮೋರ್ ವಿಡಿಯೋಸ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಚಾನಲ್ನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.